Knowledge Park, the Creative School. Admissions are open from LKG to 10th standard. Free uniform for new admission students. इधर डिस्ट्रिक्ट के 9 पुलिस स्टेशन में दर्ज हुए चोरी के केसेस में 1,50,43,720 रुपए की संपत्ति को पुलिस ने किया जब्त। मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बिदर एसपी प्रदीप गुंती ने 10 अक्टूबर 2025 को प्रेस मीट कर बताया कि बिदर डिस्ट्रिक्ट के 9 पुलिस स्टेशन में दर्ज हुए 42 केसेस में 57 आरोपियों को गिरफ्तार कर उनके पास से 1,50,43,720 रुपए की संपत्ति को जब्त किया। इस तरह से एसपी प्रदीप गुंती ने प्रेस मीट कर जानकारी दी। ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡಿದ್ವಿ। ಕಳೆದ ತಿಂಗಳಲ್ಲಿ ಕಳುವಾದ ಪ್ರಾಪರ್ಟಿ, ಗೋಲ್ಡ್ ಆಗಲಿ, ಮನೆ ಕಳುವಾಗಿ ಗೋಲ್ಡ್ ಕಳ್ಕೊಂಡಿದ್ದವರನ್ನು ಕರೆದು, ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ ಡಿಆರ್ ಗ್ರೌಂಡ್ಸ್ ಅಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ। ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ 9 ಪೊಲೀಸ್ ಸ್ಟೇಷನ್ಗಳಲ್ಲಿ 42 ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ 1,50,00,000 ಸೊತ್ತನ್ನು ಸುಮಾರು Public school English medium admissions are open. Nursery to higher classes. ARK Giri silk and sari. 7 Heaven Golden Super Mart 50% off. ರಿಕವರಿ ಮಾಡಿದ್ದಾರೆ। ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದ್ರೆ ಆಲ್ತಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಭೇದಿಸಿ ಸುಮಾರು 40,000 ರಿಕವರಿ ಮಾಡಿದ್ದಾರೆ। ಅದೇ ರೀತಿ ಒಂದು ಆಕಳ ಕಳವಾಗಿದ್ದ ಕೇಸನ್ನು ಕೂಡ ಪತ್ತೆ ಹಚ್ಚಿದ್ದಾರೆ। ಅದೇ ರೀತಿ 2 ಪಿಕ್ ಪಾಕೆಟಿಂಗ್ ಕೇಸಸ್ ಕೂಡ ಭೇದಿಸಿದ್ದಾರೆ ನಮ್ಮವರು। ಅದೇ ರೀತಿ ಒಂದು ರಾಬರಿ ಕೇಸ್ ತರ ಒಂದು ದಾಖಲೆ ಆಗಿದೆ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಓನರು ಸುಮಾರು ಒಂದು 4 ಲಕ್ಷ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಡ್ರೈವರ್ಗೂ ಕ್ಲೀನರ್ಗೂ ಹೇಳಿದಾಗ ರಾಬರಿ ಆಗಿದೆ ಅಂತ ಒಂದು ಕತೆ ಕಟ್ಟಿ ಪ್ರಕರಣ ದಾಖಲಾಗಿದೆ। ಅದರಲ್ಲಿ ಪೂರ್ತಿ ತನಿಖೆ ಮಾಡಿ ಡ್ರೈವರ್ ಕ್ಲೀನರೇ ಖುದ್ದಾಗಿ ದುಡ್ಡನ್ನು ದೋಚಿಕೊಂಡು ಈ ರೀತಿ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋ ಒಂದು ಕೇಸನ್ನು ನಮ್ಮ ಬಾಲ್ಕಿ ಪೊಲೀಸರು ಕೂಡ ಭೇದಿಸಿದ್ದಾರೆ। ಅದರಲ್ಲಿ ಕೂಡ ಐಚರ್ ಗಾಡಿ ಪ್ಲಸ್ ನಗದನ್ನು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ। ಅದೇ ರೀತಿ ಬಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಳ್ಳತನ ಕೇಸಲ್ಲಿ ಸುಮಾರು 15 ಗ್ರಾಮ್ಸ್ ಗೋಲ್ಡ್ ಅನ್ನು ಕೂಡ ನಮ್ಮವರು ಸೀಸ್ ಮಾಡಿ ಒಬ್ಬ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ। ಆಮೇಲೆ ಸಿಟಿ ಪೊಲೀಸ್ ಸ್ಟೇಷನ್, ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು 18 ಬೈಕ್ಗಳ ಕಳವಾಗಿದ್ದ ಒಂದು ಪ್ರಕರಣವನ್ನು ಭೇದಿಸಿ ಸುಮಾರು 3 ಆರೋಪಿಗಳನ್ನ ನಮ್ಮವರು ವಶಕ್ಕೆ ಪಡೆದಿದ್ದಾರೆ। ಒಬ್ಬರು ನಮ್ಮವರು, ಇಬ್ಬರು ಬೇರೆ ರಾಜ್ಯದವರು, 3 ಜನರು ಸೇರಿ ಬೈಕ್ಗಳನ್ನು ಕಳ್ಳತನ ಮಾಡಿದ್ದಾರೆ। 18 ಬೈಕ್ಗಳನ್ನು ರಿಕವರಿ ಮಾಡಿದ್ದಾರೆ ನಮ್ಮ ನ್ಯೂ ಟೌನ್ ಪೊಲೀಸರು। ಅದರಲ್ಲಿ ಮಾರ್ಕೆಟ್ಗೆ ಸೇರಿದ್ದ ಒಂದು ಬೈಕ್ ಕೂಡ ಇದೆ, ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದ ಒಂದು ಬೈಕ್ ಕೂಡ ಇದೆ। ಇದಲ್ಲದೆ ಇನ್ನೊಂದು HBT ಅನ್ನು ಕೂಡ ನಮ್ಮ ನ್ಯೂ ಟೌನ್ ಪೊಲೀಸರು ಭೇದಿಸಿದ್ದಾರೆ। ಅದರಲ್ಲಿ ಒಬ್ಬ ಆರೋಪಿ ಸಿಕ್ಕಿದ್ದಾರೆ। ಸುಮಾರು ಒಂದೇ ಮನೆಯಲ್ಲಿ 190 ಗ್ರಾಮ್ಸ್ ಗೋಲ್ಡ್ ಅನ್ನ ಕಳ್ಳತನ ಮಾಡಿದ್ದಾನೆ ನಾವು, ಪ್ಲಸ್ 410 ಗ್ರಾಮ್ ಸಿಲ್ವರ್ ಕೂಡ ಕಳ್ಳತನ ಮಾಡಿರ್ತಾನೆ। ಆರೋಪಿಯನ್ನು ಪತ್ತೆ ಹಚ್ಚಿ ಅಷ್ಟು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ। ಅದೇ ರೀತಿ ನಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 3 HBT ಪ್ರಕರಣಗಳನ್ನು ಭೇದಿಸಿ ಸುಮಾರು 40 ಗ್ರಾಮ್ ಗೋಲ್ಡ್ಗಳನ್ನು ರಿಕವರಿ ಮಾಡಿದ್ದಾರೆ। ಇದಲ್ಲದೆ ಕೆಲವು ವಿವೋ ಮೊಬೈಲು ಪ್ಲಸ್ ಸಿಲ್ವರ್ ಕೂಡ ಇದರಲ್ಲಿದೆ। ಒಟ್ಟಿನಲ್ಲಿ ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ 4,66,000 ಸ್ವತ್ತನ್ನ ರಿಕವರಿ ಮಾಡಿ ಯಾರು ಕಳ್ಕೊಂಡವರಿಗೆ ಹಸ್ತಾಂತರಿಸಲು ಇವತ್ತು ಮುಂದಾಗಿದ್ದಾರೆ। ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಸುಮಾರು 8 ಕಾರುಗಳನ್ನ ನಮ್ಮವರು ಸೀಸ್ ಮಾಡಿದ್ದಾರೆ। ಒಬ್ಬನೇ ಕಳ್ಳ ಇದ್ದಾನೆ, ತುಂಬಾ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನ ಕಳುವು ಮಾಡ್ತಿದ್ದ। ಕಾರುಗಳಿಗೆ ಸೆನ್ಸಾರ್ ಇದ್ರೆ ಸೆನ್ಸಾರ್ಗಳನ್ನ ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡೋದು, ಇಲ್ಲ ಫಿಸಿಕಲಿ ಕೀಸ್ ಯೂಸ್ ಮಾಡಿ ಕಾರ್ ಅನ್ಲಾಕ್ ಮಾಡಿಕೊಂಡು ಕಾರನ್ನ ತಗೊಂಡು ಹೋಗುವ ಒಬ್ಬ
ಆರೋಪಿಯನ್ನ ನಮ್ಮ ಹುಮ್ನಾಬಾದ್ ಪೊಲೀಸರು ಹಿಡಿದಿದ್ದಾರೆ. 8 ಕಾರುಗಳು ಸಿಕ್ಕಿದ್ದಾವೆ. ಅದರಲ್ಲಿ 1 ಕಾರ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಮಿಕ್ಕಿದ 2 ಕಾರುಗಳು ಮಹಾರಾಷ್ಟ್ರದವರು ಸೇರಿದ್ದು. ಅವರವರಿಗೆ ಹಸ್ತಾಂತರಿಸಲಾಯಿತು. ಮಿಕ್ಕಿದ 5 ಗಾಡಿಗಳು ಯಾರ್ದಂತ ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹುಮ್ನಾಬಾದ್ ಪೊಲೀಸರು. ಅದೇ ರೀತಿ ನಮ್ಮ ಬಸವಕಲ್ಯಾಣ ಅಂಡ್ ಒಕ್ರಾಡ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು HBT ಅಲ್ಲಿ ಸುಮಾರು 105 ಗ್ರಾಂ ಗೋಲ್ಡ್ ಕಳುವಾಗಿದೆ. ಆ ಪ್ರಕರಣ ಕೂಡ ಭೇದಿಸಿ ಒಟ್ಟಿನಲ್ಲಿ 3 ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲಿ 105 ಗ್ರಾಂ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ನೋಡಿಕೊಂಡ್ರೆ 42 ಪ್ರಕರಣಗಳು, ಅದರಲ್ಲಿ ಕೂಡ 57 ಆರೋಪಿಗಳನ್ನ ದಸ್ತಗಿರಿ ಮಾಡಿ 42 ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ 1,50,00,000 ಅನ್ನ ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವರ ಕೋರ್ಟ್ ಮುಖಾಂತರ ಹಸ್ತಾಂತರಿಸುವುದು ನಮ್ಮ ಪೊಲೀಸರು ಯಶಸ್ವಿಯಾಗಿದೆ ಅಂತ ಹೇಳ್ಕೊಳ್ಳೋಕೆ ನಾನು